ಶ್ರೀರಾಮುಲು ಅವರು ಸಮರ್ಥನೆ ಮಾಡ್ಬೋದು, ಅಂದ್ರೆ ನೀವು ಮಾತ್ರ ವಿರೋಧ ಮಾಡ್ತಾ ನೋಡಿ. ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅವರು ಸಮರ್ಥನೆ ಅಲ್ಲ ಬ್ರದರ್, ಅವ್ರ ವಿಡಿಯೋಗಳು ನಿಮ್ಮಲ್ಲೇ ಇದೆ, ನಾನು ನೋಡಿದ್ದೀನಿ. CIDಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅಂದರೆ ಪರವಾಗಿಲ್ಲ, ಬಟ್ ಅದು ಆಗುವಂಥ ಅವಕಾಶಗಳು ಇಲ್ಲದೇ ಇರೋ ಕಾರಣ CBI ತನಿಖೆ ಆಗಬೇಕಂತಲೇ ಅವ್ರು ಮಾತಾಡಿರೋಂಥದ್ದು. ನೋಡಿ, ನೀವು ಇಲ್ಲೇ ನಿಮ್ಮ ಮುಂದೆ ವಿಡಿಯೋ ಇದೆ, ಬೇಕಿದ್ರೆ ನಾನು ಪ್ಲೇ ಮಾಡ್ತೀನಿ. ನಾನು CID ಇದು ಅವ್ರು ಏನು ಇವಾಗ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಏನೂ ಇಲ್ಲ, ಬಟ್ ಆದರೆ ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅಂದರೆ ಕೂಡ ಪರವಾಗಿಲ್ಲ. ಅವ್ರು ಮಾಡಿಲ್ಲ ಅಂತಂದರೆ CBI ತನಿಖೆ ಆಗಲೇಬೇಕು ಅನ್ನೋದನ್ನು ಅವ್ರು ಹೇಳಿರೋದು. ನೋಡಿಮ್ಮ, ಅವರು ಕ್ಲಿಯರಾಗಿ CID ನೋಡಿ, ಕರ್ನಾಟಕ ರಾಜ್ಯ ಪೊಲೀಸರ ಬಗ್ಗೆ ಕೇವಲ ಜನಾರ್ದನ್ ರೆಡ್ಡಿಗಲ್ಲ, ಇಡೀ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸು ಅತ್ಯುತ್ತಮ ಪೊಲೀಸ್ ಅನ್ನೋದನ್ನು ಇಡೀ ಜಗತ್ತಲ್ಲೇ ಪ್ರಧಾನಮಂತ್ರಿಗಳು ಎಂಥವರೇ ಹೊಗಳಿರುವಂಥ ಸಂದರ್ಭಗಳಿದೆ. ಆದರೆ ಇಲ್ಲಿ ಸಾಕ್ಷಾತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅವ್ರು, ನಾನು ಅವ್ರ ಬೆನ್ನಿಗೆ ನಿಂತ್ಕೊಳ್ತೀನಿ, ನಾನು ಅವರ ಜೊತೆ ನಾವಿದ್ದೇವೆ, ಏನು ಮನೆ ಮುಂದೆ ಬ್ಯಾನರ್ ಹಾಕಿದರೆ ಅಮೆರಿಕದಿಂದ ಚೈನಾದಿಂದ ಸೆಕ್ಯೂರಿಟಿ ತೊಗೊಂಡು ಬರಲಿ ಅಂದರೆ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಇಂಥ ಪದಗಳನ್ನ ಬಳಸಿದ್ರು? ಯಾವ ಡೆಪ್ಯೂಟಿ CM ಇಂಥ ಪದಗಳನ್ನ ಬಳಸಿದ್ರು ಹೇಳಿ ತಾವು? ಅದೇ ನಾನು ಹೇಳ್ತಾ ಇರೋದು. ಅಂದರೆ ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರೇ ಈ ಮಾತುಗಳು ಅಂದಿದ್ದಕ್ಕೆ ಇವತ್ತು ನಾವು CID ಪೊಲೀಸ್ ಅನ್ನೋದು ಆ ಧೈರ್ಯದಿಂದ ಅವರು ಮಾಡೋ ಪ್ರಶ್ನೆ ಬರಲ್ಲ. ಹೌದು, ಇಲ್ಲ ನಾನು ನೋಡಿದೆ, ನಾನು ಅವತ್ತು ಲೈವಲ್ಲಿ ನಾನು ನೋಡ್ತಾ ಇದ್ದೆ. ಫುಲ್ಲು ನೀವು ವಿರೋಧ ಮಾಡಿದರೆ ಭಾಳ ಪ್ರಶ್ನೆಗಳು ಕೇಳಿದೆ, ಎದ್ದೋಗ್ಬಿಟ್ರು ಅಲ್ಲ, ಆ್ಯಕ್ಷನ್ ಮಾಡಿ ತೋರಿಸಿದ್ರಲ್ಲ, ಗುಂಡು ಇಲ್ಲಿ ಬಿತ್ತ ಅಂದರೆ ಇಲ್ಲಿ ಬಿದ್ದರೆ ಅವ್ರು ಹೋಗಿದ್ರೆ ನಾವು ತನಿಖೆ ಮಾಡ್ತೀವಿ ಅನ್ನೋದು ಅವ್ರ ಅರ್ಥ ಅಷ್ಟೇ. ಬಿಡಬೇಕಂತ ಹೌದಮ್ಮ, ಅದೇಮ್ಮ ನಾನು ಹೇಳ್ತಾ ಇರೋದೇನೆಂದರೆ ಈ ಸಾಕ್ಷಿ ನಾಶಗಳಿಂದ ಅದಕ್ಕೆ ಇವಾಗ ನಮಗೆ ಇನ್ನೂ ಭಾಳ ಪ್ರಮುಖವಾಗಿರೋಂಥ ವಿಷಯ ಅಂದರೆ ಇಡೀ ಆ ಕುಟುಂಬಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಥ್ರೆಟ್ ಮಾಡಿರೋಂಥವು ಬಂದ್ಬಿಟ್ಟಿದೆ. ಅದನ್ನು ಏನಾದರೂ ಹೀಗೆ ಮಾಡ್ತಾ ಹೋದರೆ ಅವ್ರಿಗೆ ಇನ್ನೂ ಏನು ಡೇಂಜರ್ ಆಗುತ್ತೆ ಅನ್ನೋ ಯೋಚನೆ ಅನ್ನೋದು ಒಂದು ಕಡೆ ನಮಗೆ ಆಗಿರೋವಂಥದ್ದು ನೋಡಿ ಅವ್ರಿಗೆಲ್ಲ ಆ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಒಂದು ವಿಷಯದಲ್ಲಿ ಪಾರ್ಟಿಯಿಂದ ನಾಳೆಲ್ಲ ಲೀಗಲ್ ಟೀಮಲ್ಲಿ ಮಾತಾಡಿಬಿಟ್ಟು ಮೇಯ್ನಾಗಿ ಫಸ್ಟ್ ಅವ್ರಿಗೆ ಪ್ರೊವೈಡ್ ಮಾಡಿದರೆ ಆವಾಗ ನಾವು ಇನ್ನೂ ಕೆಲವೊಂದು ನಿಮಗೆ ಕೊಡಲಿಕ್ಕೆ ನೀವು ಅಸಲು ಆಶ್ಚರ್ಯ ಪಡ್ತೀರ ಸರ್. ಅಂದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹೋಗಿ ಅಲ್ಲಿ ಅವ್ರನ್ನ ಮೀಟ್ ಮಾಡೋದ್ರಿಂದ ನಾವು ಇನ್ಫ್ಲೂಯೆನ್ಸ್ ಮಾಡಿವಿ ಅನ್ನೋಂಥ ಅಪವಾದ ಕೂಡ ನಮ್ಮ ಮೇಲೆ ಇವ್ರು ಹಾಕೋದಕ್ಕೂ ಹಿಂದೇಟಾಗ್ತದೆ. ಯಾಕೆಂದರೆ ಅವ್ರ ತಂದೆ ಸೋಮಶೇಖರ್ ರೆಡ್ಡಿ ಅವರಿಗೆ ದುಡಿದಿದ್ದಾರೆ. ನಾನು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿದ್ದೆ. ಸೋಮಶೇಖರ್ ಅವ್ರಿಗೂ ದುಡಿದಿದ್ದಾರೆ ತಂದೆ. ಅವರು ಪಾಪ 3 ವರ್ಷದಿಂದ ಏನೋ ತೀರ್ಕೊಂಡು ಹೋಗ್ಬಿಟ್ಟಿದ್ರು. ಈ ಹುಡುಗ ಅಮಾಯಕ, ಅವನು ಇವಾಗ ಬಲಿಯಾದವನು. ಇವಾಗ ನಾವು ಅವ್ರ ಮನೆಗಳಿಗೆ ಬರೋದ್ರಿಂದ ಏನೇ ಇದ್ದರೂ ಕೂಡ ಅನಾವಶ್ಯಕವಾಗಿ ಅದು ಮೀಡಿಯಾದಲ್ಲಿ ನಾವೇನೋ ಸಿಬ್ಬತ್ತಿ ತೋರಿಸ್ಲಿಕ್ಕೆ ಹೋಗಿದ್ದೀವಿ ಅನ್ನೋವಂಥದ್ದು, ಮತ್ತು ನಾವು ಅವ್ರನ್ನೇನೋ ಇನ್ಫ್ಲೂಯೆನ್ಸ್ ಮಾಡಿವಿ ಅನ್ನೋದನ್ನು ಕೂಡ ನಮ್ಮ ತಲೆ ಮೇಲೆ ಇವರು ಹಾಕೋ ಚಾನ್ಸ್ ಬರುತ್ತೆ. ಅದಕ್ಕೆ ನಾವು ಹೋಗ್ತಾ ಇಲ್ಲ. ಫಸ್ಟು ತನಿಖೆಯೆಲ್ಲ ಮುಗಿದ ಮೇಲೆ ಏನು ಸಹಾಯ ಮಾಡಬೇಕಂದ್ರೆ ನಾವು ಮಾಡೋದಕ್ಕೆ ನಾವು ತಯಾರಿರ್ತೀವಿ ಅಷ್ಟೇ.